ಬಿಗ್ ಬಾಸ್ ಕನ್ನಡ ಸೀಸನ್ 4 ಇಷ್ಟೊತ್ತಿಗಾಗಲೇ ಎಲ್ಲ ಅಂದ್ಕೊಂಡಂತೆ ಆಗಿದ್ದರೆ ಫೈನಲ್ ನಡಿಬೇಕಾಗಿತ್ತು ಈ ವೀಕು. ಬಟ್ ಈ ಮಧ್ಯೆ ಕೆಲವೊಂದು ಟ್ವಿಸ್ಟ್ ಅನ್ಬೋದು, ಅದನ್ನು ಕೆಲವೊಂದು ಸರ್ಪ್ರೈಸ್ ಅನ್ಬೋದು. ಹೀಗೆ ಬಿಗ್ ಬಾಸ್ ಕಡೆಯಿಂದ ನಮಗೆ ವೀಕ್ಷಕರಿಗೆ ಸಿಕ್ಕಿರುವಂಥದ್ದು. ಸೊ ಇದೆಲ್ಲ ಡೆವಲಪ್ಮೆಂಟ್ಸ್ ಏನು 13 ವಾರದಿಂದ ಬಿಗ್ ಬಾಸ್ ಕಾರ್ಯಕ್ರಮ ಏನಾಗಿದೆ, ಸೊ ಅದ್ರ ಬಗ್ಗೆ ಕೆಲವೊಂದು ಕುತೂಹಲ ಇದೇ ಇರುತ್ತೆ ಪ್ರೇಕ್ಷಕರಿಗೆ. ಸೊ ಈ ಕುತೂಹಲನ ಮತ್ತು ಇನ್ನು 2 ವಾರ ಯಾವ ರೀತಿ ಇರುತ್ತೆ ಬಿಗ್ ಬಾಸ್ ಅನ್ನೋ ಒಂದು ಸರ್ಪ್ರೈಸ್ನ ಮತ್ತು ಕುತೂಹಲನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಜೊತೆಲಿ ಈಗ ಕಲರ್ಸ್ ಕನ್ನಡ ಬಿಸ್ನೆಸ್ ಹೆಡ್ ಆಗಿರುವಂಥ ಮತ್ತು ಬಿಗ್ ಬಾಸ್ ನಿರ್ದೇಶಕರಾಗಿರುವಂಥ ಪರಮೇಶ್ವರ್ ಗುಂಡ್ಕಲ್ ಅವರು ಹೀಗಿದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ಸೊ ಅವ್ರ ಕಡೆಯಿಂದನೇ ಕೆಲವೊಂದು ಕುತೂಹಲಗಳನ್ನ ಮತ್ತು ಟ್ವಿಸ್ಟ್ ಏನಿದೆ, ಸರ್ಪ್ರೈಸ್ ಏನಿದೆ ಎಲ್ಲ ಅವ್ರ ಥರ ತಿಳ್ಕೊಳ್ಳೋಣ. ಸೊ ಅವ್ರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಸ್ವಾಗತ ಮಾಡ್ತಾ ಅವ್ರ ಕಾರ್ಯಕ್ರಮಕ್ಕೆ ಮತ್ತು ಅವ್ರ ಜೊತೆ ಮಾತಾಡೋಣ, ಮುಂದುವರ್ಸೋಣ. ಹಲೋ ಸರ್, ನಮಸ್ಕಾರ. ಬಿಗ್ ಬಾಸ್ ಆಲ್ಮೋಸ್ಟ್ ಎಂಡಿಂಗ್ ಇತ್ತು ಈ ವೀಕು, ಬಟ್ ಇನ್ನು 2 ವಾರ ಎಕ್ಸ್ಟೆಂಡ್ ಆಗಿತ್ತು. ಇದೆಲ್ಲ ಒಂದು ಕಡೆ ವೀಕ್ಷಕರಿಗೂ ಸರ್ಪ್ರೈಸು, ಬಿಗ್ ಬಾಸ್ ಒಳಗಡೆ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗೂ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಏನು ಸರ್ 2 ವಾರ ವೀಕು ಪೋಸ್ಟ್ಪೋನ್ ಮಾಡಿದ್ದು ಮತ್ತು ಎಕ್ಸ್ಟೆಂಡ್ ಮಾಡಿದ್ದು ರೀಸನ್? ಇಲ್ಲ, ಇದಕ್ಕೆ ಒಂದಕ್ಕಿಂತ ಹೆಚ್ಚು ಕಾರಣ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯೂಶ್ವಲಿ ಏನಾಗುತ್ತೆ, ಬಿಗ್ ಬಾಸ್ನಲ್ಲಿ ನಾನು ಗಮನಿಸಿದ ಹಾಗೆ ಕಂಟೆಸ್ಟೆಂಟ್ಗಳು ಕೊನೆಯ 2 ವಾರಕ್ಕೆ ಕೆಲವು ಟ್ರಿಕ್ಗಳನ್ನು ಇಟ್ಕೊಂಡು ಹೋಗಿರ್ತಾರೆ. ಕೊನೆಯ 4 ವಾರಗಳು, ಫಿನಾಲೆ 4 ವಾರಗಳನ್ನು ನಾವು ಇದು ಮಾಡ್ತೀವಿ ಅಂತ. ಸೊ ಈ ರೀತಿ ಬಿಕಾಸ್ ಈ ಇಡೀ ರಿಯಾಲಿಟಿ ಶೋ ಇಂಚಿಂಚು ಒಳಗಡೆ ಹೋಗಿರುವ ಜನರಿಗೆ ಗೊತ್ತಿರೋದ್ರಿಂದ ಇದರ ಫಾರ್ಮ್ಯಾಟನ್ನು ಅವರು ಬಹಳ ಸರಿಯಾಗಿ, ಬಹಳ ಪರಿಣಾಮಕಾರಿಯಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಅವರನ್ನು ಸರ್ಪ್ರೈಸ್ ಮಾಡೋದು ನಮಗೆ ಸಾಧ್ಯ ಆಗದೇ ಇರೋ ಮಾತು. 4 ವಾರ ಇಷ್ಟೇ ಆಗುತ್ತೆ. ನಾವು ಅನೇಕ ಸಾರಿ ಕೇಳಿದ್ದೀವಿ, ಓಕೆ ಇದು ಕೊನೆಯ ನಾಮಿನೇಷನ್ನು, ಇವತ್ತು ಇದು ಮಾಡಿದರೆ ಇದು ಶುಕ್ರವಾರ ಇದು ಟೆಲಿಕಾಸ್ಟ್ ಆಗಲ್ಲ, ಅಥವಾ ಈ ಥರ ಅವರಷ್ಟೊತ್ತಿಗೆ ಅವರು ನಿರ್ಧಾರಗಳನ್ನು ಮಾಡಿದ್ದಾರೆ ಮನೆ ಒಳಗಡೆ ಇರುವವರು. ಸೊ ಅವರಿಗೆ ಈ ಇಡೀ ಶೋದಲ್ಲಿ ಇರುವ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂದರೆ, ಮನೆ ಒಳಗಡೆ ಇರುವ ಜನರು ಮನಸ್ಸುಗಳು ಬಿಗ್ ಬಾಸ್ನ ನಿರ್ದೇಶನಕ್ಕೆ ಯಾವ ರೀತಿಯಲ್ಲಿ ರೆಸ್ಪಾಂಡ್ ಮಾಡುತ್ತೆ, ಅದ್ರ ಮೂಲಕ ಅವರ ಯಾವ ವ್ಯಕ್ತಿತ್ವ ಹೊರಗಡೆ ಬರುತ್ತೆ ಅನ್ನೋದು. ಕಂಡಿರೋ ಮುಖಗಳ ಕಾಣದೇ ಇರೋ ಮುಖ, ಇವರು ಈ ಥರ ಕಂಡಿದ್ದಾರೆ, ಅವರು ಅದೇ ಥರ ಇದ್ದಾರಾ ಅಥವಾ ಬೇರೆ ಥರ ಇದ್ದಾರಾ, ಇದು ಈ ಬಿಗ್ ಬಾಸ್ ಸೀಸನ್ನ ಒಂದು ಸಣ್ಣ ಉದ್ದೇಶ. ಅಂದರೆ ಅಲ್ಲಿರುವ ಜನಗಳನ್ನು ಅದನ್ನು ಜನರ ಎದುರುಗಡೆ ತರೋದು ಒಂದು ಸಣ್ಣ ಉದ್ದೇಶ. ಈ ಉದ್ದೇಶ ಇರುವಾಗ ಏನಾಗುತ್ತೆ, 14 ವಾರ ಅಂತಿದ್ದಾಗ ಅವರು ಪ್ರಿಪೇರ್ಡ್ ಆಗಿ ಹೋಗಿದ್ದಾರೆ, ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾರೆ. ಈ ವಾರ ಇದು ಮಾಡ್ತೀನಿ, ಈ ವಾರ ಇದು ಮಾಡ್ತೀನಿ ಅಂತ ಹೋಗಿರಬಹುದು, ಗೊತ್ತಿಲ್ಲ ನನಗೆ ಕೆಲವು ಸಾರಿ ಹಂಗೆ ಅನ್ನಿಸ್ತು. ಸೊ ಅಂಥ ಸಂದರ್ಭದಲ್ಲಿ ಇನ್ನು 2 ವಾರ ಎಕ್ಸ್ಟ್ರಾ ಅಂದರೆ ಒಂದು ಲೆವೆಲಲ್ಲಿ ಅವರು ಆಫ್ ಗಾರ್ಡ್ ಇರ್ತಾರೆ ಮತ್ತು ಅವ್ರು ಯೋಚನೆ ಮಾಡಿರಲ್ಲ ಇದು ಹೀಗಾಗತ್ತೆ ಅನ್ನೋದನ್ನು. ಸೊ ಇದು ಒಂದು ಲೆವೆಲಲ್ಲಿ ಪೇಷನ್ಸ್ನ ಟೆಸ್ಟು, ನಿಮ್ಮ ಪರ್ಸ್ಯೂವರೆನ್ಸ್ನ ಟೆಸ್ಟು, ನಿಮ್ಮ ಕ್ಯಾರೆಕ್ಟರ್ನ ಟೆಸ್ಟು. ನೀವು 14 ಸುತ್ತು ಓಡಬೇಕು ಅಂತ ಹೇಳಿರ್ತೀರಿ ಮೊದಲು, 13ನೇ ಸುತ್ತನ್ನ ಕೊನೆಗೆ ಹೇಳ್ತೀರಿ ಇಲ್ಲ 16 ಸುತ್ತು ಓಡಬೇಕು ಅಂತ. ಸೊ ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಿ ಅನ್ನೋದು ಒಂದು ಅಧ್ಯಯನ ಆಗುತ್ತೆ, ಒಂದು ಸ್ಟಡಿ ಆಗುತ್ತೆ. ಈ ಕಾರಣಕ್ಕೆ ಈ ಶೋವನ್ನು ಒಂದು ಕ್ರಿಯೇಟಿವ್ಲಿ ನಾನು ಕೇಳಿದರೆ, ಈ ಕಾರಣದಿಂದ ಈ ಶೋವನ್ನು 2 ವಾರ ಮುಂದುವರಿಸೋ ತೀರ್ಮಾನ ತಗೊಂಡೆ. ಎರಡನೇದು, ಈ ಶೋ 13 ವಾರಗಳಲ್ಲಿ ಸಾಕಷ್ಟು ಜನಪ್ರಿಯತೆ ತಗೊಂಡು ಪ್ರತಿ ವಾರ 5.5ರಿಂದ 6% ವೀಕ್ಷಕರನ್ನು ಗಮನ ಸೆಳೀತಾ ಬಹಳ ಜನಪ್ರಿಯ ಶೋ ಆಗಿ ಮುಂದುವರಿತಾ ಇರೋ ಶೋವನ್ನು ಇನ್ನೂ 2 ವಾರಗಳ ಕಾಲ ಜನರಿಗೆ ಕೊಟ್ಟರೆ ಅದು ಜನರ ಎಂಟರ್ಟೈನ್ಮೆಂಟ್ 2 ವಾರ ಎಕ್ಸ್ಟೆಂಡ್ ಆಗುತ್ತೆ. ಜೊತೆಲಿ 2 ವಾರ ಚಾನಲಿಗೆ ಕೂಡ ಒಳ್ಳೆಯ ವೀಕ್ಷಕ ವರ್ಗ ಸಿಗತ್ತೆ ಅನ್ನೋದು. ಅದು ಬಿಟ್ಟರೆ ಈ ನಿರ್ಧಾರಕ್ಕೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಓಕೆ ಸರ್, 2 ವಾರ ಎಕ್ಸ್ಟೆಂಡ್ ಆಯಿತು, ಬಟ್ ಕಂಟೆಸ್ಟೆಂಟ್ಸ್ ಎಲ್ಲೋ ಒಂದು ಕಡೆ 14 ವಾರ ಅಂತ ಒಂದು ಕಮಿಟ್ಮೆಂಟ್ಸ್ ಮೇಲೆ ಹೋಗಿರ್ತಾರೆ. ಸೊ ಅದಾದಮೇಲೆ ಅವ್ರದ್ದೇ ಆದ ಒಂದು ಕೆಲಸ ಇರ್ಬೋದು, ಅವ್ರದ್ದೇ ಒಂದು ಪರ್ಸ್ನಲ್ ವರ್ಕ್ಸ್ ಇರ್ಬೋದು. ಸೊ ಇನ್ನು 2 ವಾರ ಎಕ್ಸ್ಟೆಂಡ್ ಮಾಡಿದಾಗ ಒಳಗಡೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಅಂದರೆ ಪರ್ಸ್ನಲ್ ವಿಷಯಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ ಅನ್ನೋದು ಏನಾದರೂ? ಅದು ಈ ನಿರ್ಧಾರ ಪ್ರಕಟಿಸೋ ಮೊದಲು ಆ ಅನುಮಾನ ನನಗೂ ಇತ್ತು. ಬಟ್ ಸುದೀಪ್ ಅವರು ಈ ನಿರ್ಧಾರವನ್ನು ಪ್ರಕಟಿಸಿದಾಗ ಅವರು ಚಪ್ಪಾಳೆ ಹೊಡೆದು ಇಲ್ಲ ಇರ್ತೀವಿ ಅಂತ ಹೇಳಿದಾಗ, ಆ್ಯಂಡ್ ಅವರು ಈ ಶೋ ಸುದೀಪ್ ಅವರ ಜೊತೆ ಪಂಚಾಯಿತಿ ಮುಗಿದ ಮೇಲೆ ಕೂಡ ಕ್ಯಾಮ್ರಾಗಾಗಲಿ ಎಲ್ಲಿಗಾಗಲಿ ಬಂದು ನಮಗೆ ಹೇಳಲಿಲ್ಲ, ಇಲ್ಲ ನಾವು ಹೋಗಬೇಕು, ಇದು ಸಮಸ್ಯೆ ಆಗುತ್ತೆ ಅಂತ. ಅಕಸ್ಮಾತ್ ಯಾರಿಗಾದರೂ ಸಮಸ್ಯೆ ಆಗೋದಾದರೆ ಹೇಳ್ತಾರೆ, ಆವಾಗ ಅವರನ್ನು ಹೊರಗೆ ಕರ್ಕೊಂಬರ್ತೀವಿ ಅಷ್ಟೇ. ಇದು ಯಾಕೆಂದರೆ ಅವರಿಗೆ ಬೇರೆ ಪರ್ಸ್ನಲ್ ಕಮಿಟ್ಮೆಂಟ್ ಇದ್ದರೆ, ಬಿಗ್ ಬಾಸ್ಗಿಂತ ಅವ್ರಿಗೆ ಬೇರೆದೇನೋ ಇಂಪಾರ್ಟೆಂಟ್ ಆಗಿದ್ದರೆ ಅವ್ರಿಗೆ ಹೊರಗೆ ಹೋಗೋದಕ್ಕೆ ನನ್ನ ಸಂಪೂರ್ಣ ಸಮ್ಮತಿ ಇದೆ. ಈಗ ಯಾರಾದರೂ ಬಂದು ಕ್ಯಾಮ್ರಾಗೆ ಹೇಳಿದರೆ ಇಲ್ಲ ನಾನು ಹೊರಗಡೆ ಹೋಗಬೇಕು, ಇಲ್ಲ ನನಗೆ 14 ವಾರಕ್ಕೆ ಅಂತ ಬಂದಿದ್ದೆ ಅಂತ ಅವರು ಹೇಳಿದರೆ, ಖಂಡಿತ ನಾನು ಅವರಿಗೆ ಹೊರಗಡೆ ಬರೋಕ್ಕೆ ಅವಕಾಶ ಕೊಡ್ತೀನಿ. ಅದನ್ನು ಹಾಗೆ ತೋರಿಸ್ತೀವಿ ಕೂಡ, ತಪ್ಪೇನಿಲ್ಲ ಅದರಲ್ಲಿ. ಓಕೆ ಸರ್, ಕಳೆದ 3 ಸೀಸನಲ್ಲೂ ನಾವು ಬಿಗ್ ಬಾಸ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸಾಕಷ್ಟು ಚೆನ್ನಾಗಿ ಮನೋರಂಜನೆ ಕೊಟ್ಟಿದ್ದೀರಾ. ಬಟ್ ಈ ಸೀಸನಲ್ಲಿ ಕಾರುಣ್ಯ ಮತ್ತು ಸಂಜನಾ ಅವರು ಒಳಗಡೆ
ಒಂದೇನೋ ದೆವ್ವ ನೋಡಿದೆ ಅಥವಾ ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದನ್ನು ಗಮನಿಸಿದ್ದೀವಿ. ಸೊ ಅದನ್ನು ನೀವು ಹೇಳೋ ಪ್ರಕಾರ ಅಲ್ಲಿ ನಿಜವಾಗ್ಲೂ ದೆವ್ವ ಇತ್ತಾ ಅಥವಾ ಏನಾದರೂ ಕ್ಯಾಮ್ರಾಸಲ್ಲೆಲ್ಲ ರೆಕಾರ್ಡ್ ಆಗಿರುತ್ತೆ, ಸೊ ಏನದು ಘಟನೆ ಏನು ಅಂತ ನಿಮ್ಮ ಪ್ರಕಾರ? ಕ್ಯಾಮ್ರಾಸಲ್ಲಿ ಏನೂ ರೆಕಾರ್ಡ್ ಆಗಿಲ್ಲ. ಆ್ಯಕ್ಚುಲಿ ಆಗಿರೋದು ಏನು ಅಂತ ನನ್ನ ಊಹೆ ಇದು. ಇದನ್ನು ಅವರಿಬ್ಬರು ಹೇಳಿದ ಮೇಲೆ ಅಂದರೆ ಅವರು ಸ್ವಲ್ಪ ಒಂದು ಸಣ್ಣ ಮಟ್ಟದಲ್ಲಿ ಭ್ರಮಿಸಿರೋದ್ರಿಂದ, ಅಂದರೆ ಒಂದು ಸಣ್ಣ ಹ್ಯಾಲ್ಯುಸಿನೇಷನ್ನಲ್ಲಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ನನಗನ್ಸಿದ್ದು ಆ್ಯಕ್ಚುಲಿ ಮಿರರ್ ಹಿಂದ್ಗಡೆ ಕ್ಯಾಮ್ರಾ ಗಲ್ಲಿ ಇರುತ್ತೆ, ಕ್ಯಾಮ್ರಾ ಗಲ್ಲಿ ಹಿಂದ್ಗಡೆ ಕ್ಯಾಮ್ರಾಗಳಿರುತ್ತೆ. ಅದು ಯೂಶ್ವಲಿ ಕತ್ಲೆ ಇರುತ್ತೆ. ಅದು ಕತ್ಲೆ ಇದ್ದಾಗ ಮಾತ್ರ ಮಿರರ್ ಆಗಿರುತ್ತೆ. ಅಲ್ಲಿ ಲೈಟ್ ಹಾಕಿದರೆ ಆ್ಯಕ್ಚುಲಿ ಈ ಕಡೆಯಿಂದ ನೋಡ್ಬೋದು ಆ ಕಡೆ ಏನಾಗಿದೆ ಅಂತ. ಅಲ್ಲಿ ಲೈಟ್ ಯಾವಾಗಲೂ ಹಾಕಲ್ಲ. ಪ್ರೊಬಬ್ಲಿ ಆ ಪಾಯಿಂಟಲ್ಲಿ ಯಾರೋ ಮೊಬೈಲೋ ಯಾವುದೋ ಒಂದು ಲೈಟ್ ಆನ್ ಆಗಿ ಬಹುಶಃ ಅವ್ರು ಏನೋ ನೋಡಿರ್ಬೋದು ಅಲ್ಲಿ ಹಿಂದ್ಗಡೆ. ಅಂದರೆ ಅದು ಸ್ಪಷ್ಟವಾಗೂ ಕಾಣಿಸಲ್ಲ, ಸ್ವಲ್ಪ ಅಸ್ಪಷ್ಟವಾಗಿ ಕಾಣಿಸುತ್ತೆ. ಇದು ಒಂದು ಸಹಜವಾಗಿರುವಾಗ ಒಂದು ಕನ್ನಡಿಯಲ್ಲರೇ ಯಾರೋ ಬಂದುಬಿಟ್ಟಂಗೆ ಅನಿಸಿ ಅವ್ರು ಕೂತ್ಕೊಂಡ್ರು ಅಂತ ಅನ್ಸುತ್ತೆ. ಅದು ಕ್ಯಾಮ್ರಾದಲ್ಲಂತೂ ರೆಕಾರ್ಡ್ ಆಗಿಲ್ಲ. ಏನು ನೀವು ನೋಡಿದಿರೋ ಅಷ್ಟೇ ರೆಕಾರ್ಡ್ ಆಗಿರೋದು. ಏನೋ ಹೋದಂಗೆ ಕಾಣಿಸುತ್ತೆ ಲೈಟು. ಐ ಥಿಂಕ್ ಏನೋ ದಟ್ಸ್ ಮೊಬೈಲ್ ಲೈಟೋ ಅಥವಾ ಯಾರೋ ಟಾರ್ಚೋ ಆನ್ ಮಾಡಿದ್ದಿರಬೇಕು. ಅವರು ಅದನ್ನು ಅರೆ ಏನೋ ಲೈಟ್ ಬಂತು ಅಥವಾ ಏನೋ ಬೆಳ್ಳಗೆ ಯಾರೋ ಹೋದಂಗೆ ಅನ್ನಿಸ್ತು ಅಂತ ಅಂದ್ಕೊಂಡು ಕಿರಿಚಾಡಿದ್ರು ಅಂತ ಅನ್ಸುತ್ತೆ. ಅದು ಆದಮೇಲೆ ಆ್ಯಕ್ಚುಲಿ ಟಾಸ್ಕನ್ನು ನಾನು ಪ್ಲ್ಯಾನ್ ಮಾಡಿದೆ, ಅದೇ ಥರ ಮಾಡೋಣ, ಯಾರನ್ನಾದರೂ ಇಟ್ಟು ಅಲ್ಲಿ ಒಂದು ಅವ್ರ ರಿಯಾಕ್ಷನ್ ತೊಗೊಳ್ಳೋಣ ಅಂತ. ಆ್ಯಕ್ಚುಲಿ ಗೊತ್ತಾಗೋಯ್ತು ಅದು ಏನೂ ಉಪಯೋಗ ಆಗಲಿಲ್ಲ. ಅದಾದಮೇಲೆ ನಾವು ಮಾಡಿದ ಪ್ರಯತ್ನ ಏನೂ ಯಶಸ್ವಿನೂ ಆಗಲಿಲ್ಲ. ಸೊ ಅವ್ರು ಏನು ನೋಡಿದರು ಅಂದರೆ ಬಹುಶಃ ಅದು ನ್ಯಾಚುರಲಿ ಅದು ಆಗಿದ್ದರಿಂದ ಅವ್ರು ಅದನ್ನು ಏನೋ ನೋಡಿಕೊಂಡು ಕಿರಿಚಿದ್ರಿಂದ ಅವ್ರು ಏನು ನೋಡಿದರು ಅಂದರೆ ಅವರನ್ನು ಕೇಳಿದ್ದೀನಿ ನಾನು ಹೊರಗಡೆ ಬಂದಾಗ. ಇಲ್ಲ ನಾನು ಏನೋ ನೋಡಿದೆ ಅಂತ ಹೇಳಿದರು ಅವರು. ಮೇ ಬಿ ಯಾರೋ ಓಡಾಡುವವರನ್ನು ನೋಡಿರ್ತಾರೆ, ಬಿಳಿ ಶರ್ಟ್ ಹಾಕಿರುವ ಕ್ಯಾಮ್ರಾಮನ್ನು, ಲೈಟು ಇದ್ದಿರಬಹುದು. ಓಕೆ ಸರ್, ಬಿಗ್ ಬಾಸಲ್ಲಿ ಒಂದು ಆರೋಪ ಅಂತಲೇ ಹೇಳ್ಬೋದು ಇದನ್ನು. ಯಾಕಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳೆಲ್ಲ ಒದಗಿಸ್ತಾರೆ ಒಳಗಡೆ ಇರೋರಿಗೆ ಅಂತ. ಬಟ್ ಈ ಸೀಸನ್ ಗಮನಿಸೋದಾದರೆ ಎಲ್ಲೋ ಒಂದು ಕಡೆಗೆ ಒಳಗಡೆ ಸ್ಪರ್ಧಿಗಳು ಒಂದು ಸಂಭಾಷಣೆ ಅಂದರೆ ಮೊಬೈಲ್ ಮೊಬೈಲ್ ಸೆಲ್ಫಿ ಅಂತೇಳಿ ಕೆಲವೊಂದು ಸಂಚಿಕೆಯಲ್ಲಿ ಮೊಬೈಲ್ ಬಳಕೆ ಆಗಿರ್ಬೋದೋ ಒಂದು ಅನುಮಾನ ಕೂಡ ಅಲ್ಲಿ ಕಾಡ್ತಾ ಇತ್ತು. ಸೊ ಈ ಸಂದರ್ಭದಲ್ಲಿ ನೀವು ಹೇಳೋದಾದರೆ ಅದಕ್ಕೆ ಸ್ಪಷ್ಟೀಕರಣ. ಮೊಬೈಲ್ ಯಾಕೆ ಕೊಡ್ತೀವಿ ನಾವು ಅಲ್ಲಿ ಒಳಗಡೆ? ಮೊಬೈಲ್ ಯಾಕೆ ಕೊಡ್ತೀವಿ ಒಂದು. ಎರಡನೇದಾಗಿ ಇಲ್ಲಿವರೆಗೆ 62 ಜನ ಒಟ್ಟು ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಒಳಗಡೆ ಹೋಗಿದ್ದಾರೆ. ಎಲ್ಲರೂ ಸೆಲೆಬ್ರಿಟಿಗಳು. 62 ಜನರನ್ನು ನೀವು ಸುಮ್ಮನೆ ಕೂತ್ಕೊಳ್ಳಿ ಮೀಡಿಯಾದವರು ಕೇಳಿದರೆ ಅಂತ ಹೇಳೋಕ್ಕಾಗಲ್ಲ. ಹೊರಗಡೆ ಅವರು ಬಂದಿದ್ದಾರೆ. ಈ ಸೀಸನ್ನಲ್ಲಿ ಈಗ 7 ಜನ ಒಳಗಡೆ ಇದ್ದಾರೆ, 11 ಜನ ಹೊರಗಡೆ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದವರು. ಆ 11 ಜನರನ್ನು ಕೇಳಿದರೆ ನಿಮ್ಗೆ ಅರ್ಥ ಆಗೋಗುತ್ತೆ. ಅವರು ಅಕಸ್ಮಾತ್ ಮೊಬೈಲ್ ಬಳಸಿದ್ರು ಅಂತ ಅವ್ರು ಹೇಳಿದರೆ ಅದು ಅವರಿಷ್ಟ. ಮೊಬೈಲನ್ನು ನಾನು ಯಾಕೆ ಕೊಡ್ತೀನಿ, ಅವನು ಮೊಬೈಲ್ ತಗೊಂಬ ಸೆಲ್ಫಿ ತೊಗೋತೀನಿ ಅಂತ ಹೇಳಿದ್ದು ತುಂಬ ಒಂದು ಫನ್ನಿಗೆ. ನಿರಂಜನ್ ಹೊರಗಡೆ ಇದ್ದಾರೆ, ನಿರಂಜನನ್ನು ಪ್ರೋಬ್ ಮಾಡ್ಬೋದು, ನೀವು ನಿರಂಜನನ್ನು ಕೇಳ್ಬೋದು. ನೀವು ಅದನ್ನು ನೀವೇ ಊಹಿಸ್ಕೊಳ್ಳೋ ಬದಲು ನಿರಂಜನ್ ಕೇಳಿದರೆ ಗೊತ್ತಾಗುತ್ತಲ್ವ ನಿಜವಾಗ್ಲೂ ಇತ್ತ ಮೊಬೈಲು ಇರಲಿಲ್ವ ಮೊಬೈಲು. ನಾನು ಹೇಳ್ತೀನಿ ಮೊಬೈಲಂತೂ ಖಂಡಿತ ಇರಲಿಲ್ಲ, ಅಥವಾ ಯಾವುದೇ ಸೌಲಭ್ಯಗಳನ್ನು, ಈ ಥರದ ಸೌಲಭ್ಯಗಳನ್ನು ನಾವು ಒದಗಿಸಲ್ಲ. ಅವ್ರ ಜೊತೆ ಯಾರೂ ಮಾತಾಡಲ್ಲ ಕೂಡ. ಯಾರು ಒಂದು ಸಾರಿ ಕಂಟೆಸ್ಟೆಂಟ್ ಒಳಗಡೆ ಹೋದ್ಮೇಲೆ ಹೊರಗಡೆಯಿಂದ ಬಿಗ್ ಬಾಸ್ ಮತ್ತು ಸುದೀಪ್ ಅವ್ರು ಬಿಟ್ಟರೆ ಬೇರೆ ಯಾರೂ ಮಾತಾಡೋಕ್ಕೆ ಅವಕಾಶ ಇಲ್ಲ. ಇಫ್ ಯಾರಾದರೂ ಹೋಗಿ ಮಾತಾಡಿದರೆ ಅದನ್ನು ನಾವು ತೋರಿಸ್ತೀವಿ ಕೂಡ ಯಾರು ಮಾತಾಡಿದರು ಅಂತ. ಸೊ ಇದು ನಂಬಿಕೆಯ ಪ್ರಶ್ನೆ. ಇಷ್ಟಾದಮೇಲೂ ಇಲ್ಲ ಮೊಬೈಲ್ ಇತ್ತು, ಇಲ್ಲ ಅವರಿಗೆ ಕ್ರೂದವರೆಲ್ಲ ಹೋಗಿ ಸ್ಕ್ರಿಪ್ಟ್ ಕೊಡ್ತಾರೆ ಅಂತ ನೀವು ಅಂದ್ಕೊಳ್ಳೋದಾದರೆ ನಿಮ್ಮ ನಂಬಿಕೆಗೆ ಬಿಟ್ಟು ವಿಷಯ. ನಾನು ನಂಬಿ ಅಂತ ಹೇಳ್ತಾನೆ ಇಲ್ಲ. ಈ ನನ್ನ ಸ್ಟ್ಯಾಂಡ್ ಏನು ಅನ್ನೋದನ್ನು ನಾನು ಹೇಳ್ತಿದ್ದೀನಿ. ಅಷ್ಟಾಗಿ ಇಲ್ಲ ಇದು ಸ್ಕ್ರಿಪ್ಟೆಡ್ಡು, ಇಲ್ಲ ಮೊಬೈಲ್ ಇದೆ, ಟ್ಯಾಬ್ ಇದೆ, ಇಂಟರ್ನೆಟ್ ಇದೆ, ಅವ್ರು ಆ್ಯಕ್ಚುಲಿ ಇರುವಾಗ ಮನೆಗೆ ಹೋಗಿ ಬರ್ತಾರೆ, ಇವರು ಗ್ರಾಫಿಕ್ ಮಾಡಿ ಶೋ ತೋರಿಸ್ತಾರೆ, ನಿಮಗೆ ಬಿಟ್ಟಿದ್ದು. ಜನರನ್ನು ನಾನು ಇಲ್ಲ ಅದು ಹಾಗೆಲ್ಲ ಆಗಲ್ಲ, ಇದು ಬಹಳ ಶುದ್ಧವಾದ ಶೋ ನಾನು ಹೇಳೋಕ್ಕೆ ನನಗೆ ಸುಸ್ತಾಗಿದೆ, ಹೇಳಿ ಸುಸ್ತಾಗಿದೆ. ಸೊ ನಾನು ಜನರಿಗೆ ಹೇಳೋದೇನೆಂದರೆ, ನಿಮಗೆ ಈ ಶೋದ ಒಂದು ಫ್ರೇಮ್ ವರ್ಕಲ್ಲಿ, ಈ ಶೋನ ನಡೆಸುವವರಲ್ಲಿ, ಈ ಶೋ ನಡೆಸುವ ಚಾನಲ್ನಲ್ಲಿ ನಂಬಿಕೆ ಇರೋದು ಕೂಡ ಇಂಪಾರ್ಟೆಂಟ್. ಶೋ ನೋಡುವಾಗ ಅಕಸ್ಮಾತ್ ನಿಮಗೆ ನಂಬಿಕೆ ಇಲ್ಲ ಅಂದರೆ ನೀವು ಶೋ ನೋಡ್ಕೊಡ್ದು ಬಿಡ್ಬೋದು. ನೀವು ಯಾರೂ ನಿಮ್ಮನ್ನು ಒತ್ತಾಯ ಮಾಡಿಲ್ಲ ಶೋ ನೋಡಲೇಬೇಕು ಅಂತ ಹೇಳಿಲ್ಲ. ಸೊ ಇದು ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಶೋ, ಒಳ್ಳೆ ರಿಯಾಲಿಟಿ ಶೋ, ಒಳ್ಳೆ ಸೀರಿಯಲ್ಲು, ಒಳ್ಳೆ ಪೇಂಟಿಂಗು, ಪ್ರತಿಯೊಂದಕ್ಕೂ ಅನ್ವಯಿಸೋ ಮಾತು. ನೀವು ಓಕೆ ಪೇಂಟಿಂಗ್ ಇಟ್ಟಿದ್ದೀನಿ, ಪೇಂಟಿಂಗ್ ನಿಮ್ಗೆ ಇಷ್ಟ ಆಗಿಲ್ವಾ ನೋಡಬೇಡಿ. ಶೋ ನಿಮಗೆ ನಂಬಿಕೆ ಇಲ್ವಾ, ಶೋ ಸುಳ್ಳು ಅಂತ ಅನ್ಸುತ್ತಾ ನೋಡಬೇಡಿ. ಯಾಕೆಂದರೆ ಆ ಹಕ್ಕನ್ನಂತೂ ನಾನು ಕೇಳ್ತಿಲ್ಲ. ಖಂಡಿತವಾಗಿ ರೇಟಿಂಗ್ ಕಮ್ಮಿ ಆಗುತ್ತೆ, ವ್ಯೂವರ್ಶಿಪ್ ಕಮ್ಮಿ ಆಗುತ್ತೆ, ಮತ್ತು ಆ ಶೋ ನಡೆಯಲ್ಲ ಮುಂದೆ. ಸೊ ನಿಮ್ಮ ಹತ್ರ ಅಧಿಕಾರ ಕಂಪ್ಲೀಟಾಗಿ ನಿಮ್ಮ ಹತ್ರವೇ ಇರೋದು ಅಧಿಕಾರ.
ನನ್ನ ಹತ್ರ ಅಲ್ಲ. ಈ ಶೋ ಮಾಡಬೇಕೋ ಬಿಡಬೇಕೋ ಅನ್ನೋ ಅಧಿಕಾರ ಇರೋದು ಕಂಪ್ಲೀಟ್ಲಿ ನಿಮ್ಮ ಹತ್ರವೇ. ನೀವು ಶೋದ ಮೇಲಿನ ಬೇಸಿಕ್ ನಂಬಿಕೆಯನ್ನು ಕಳ್ಕೊಂಡಾಗ ಅದನ್ನು ನೋಡಬೇಕಾದ ಅವಶ್ಯಕತೆ ಇಲ್ಲ, ಮುಂದೆ ತಗೊಂಡು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲ ಬೇಸಿಕ್ ನಂಬಿಕೆ ನಿಮಗಿದ್ದರೆ, ಇಲ್ಲ ನಿಮಗೇನು ಅನಿಸುತ್ತೆ ಅದನ್ನು ನೋಡಿದಾಗ, ಯಾಕಂದರೆ ಅಲ್ಲಿ 60 ಜನ ಹೊರಗಡೆ ಬಂದವರನ್ನು ನೀವು ಅವರನ್ನೂ ಕೇಳ್ತೀರಾ. ಅವರಂತೂ ಎಲ್ಲರಿಗೂ ನಾನು ಬಾಯಿ ಮುಚ್ಚಿಸ್ಕೊಂಡು ಹೇಳೋಕ್ಕಾಗಲ್ಲ. ಈಗ ಫೋನ್ ಕೊಟ್ಟರೆ ಮನೇಲಿದ್ದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಫೋನ್ ಕೊಟ್ಟಿರೋದು. ನಾನು ಅಷ್ಟು ಜನರಿಗೆ ಇಲ್ಲ ನೀವು ಹೇಳಬೇಡಿ ಅಂತ ಹೇಳಿದರೆ, ಇವತ್ತಿನ ಮೀಡಿಯಾದ ಈ ಪರಿಸ್ಥಿತಿಯಲ್ಲಿ ಓಕೆ ಈ ಸತ್ಯಗಳನ್ನು ಎಷ್ಟರ ಮಟ್ಟಿಗೆ ಮುಚ್ಚಿಡಬಹುದು ಅನ್ನೋದು ನಿಮ್ಗೆ ಗೊತ್ತಿದೆ. ನೀವು ಕೇಳಿ ಅಲ್ಲ, ನಾನೇ ಓಪನಾಗಿ ಚಾಲೆಂಜ್ ತೊಗೋತಿದ್ದೀನಿ. 11 ಜನರನ್ನು ಕೇಳಿ, ಮೊಬೈಲ್ ಇತ್ತಾ ಕೇಳಿ, ಇಂಟರ್ನೆಟ್ ಇತ್ತಾ ಕೇಳಿ, ಯಾರಾದರೂ ನಿಮ್ಮ ಹತ್ರ ಮಾತಾಡ್ತಾರಾ ಕೇಳಿ, ಸ್ಕ್ರಿಪ್ಟ್ ಕೊಡ್ತಾರಾ ಕೇಳಿ. ಈ 11 ಜನರನ್ನು ಮಾತ್ರ ಅಲ್ಲ, ಕಳೆದ ಸಾರಿ 18 ಜನ 19 ಜನ ಹೋಗಿದ್ದಾರೆ. 19 ಜನರಿಗೆ ಕೇಳಿ. ಅದು ಬೇಡ, ನಾನು 2ನೇ ಸೀಸನ್ ನಾನು ಮಾಡಿಲ್ಲ, ಅವ್ರು ಕೊಟ್ಟಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. 1ನೇ ಸೀಸನ್ನಲ್ಲಿ ನಾವು 16 ಜನರನ್ನು ಹಾಕಿದ್ವಿ, ಅವರನ್ನು ಕೇಳಿ. ಎಷ್ಟು ಸಾರಿ ಚಾನಲ್ನವರಾಗಲಿ ಕ್ರೂ ಆಗಲಿ ಅವರನ್ನು ಮಾತಾಡ್ತಿದ್ರು ಒಂದು ಸಾರಿ ಒಳಗಡೆ ಹೋದ್ಮೇಲೆ. ಅರುಣ್ ಸಾಗರ್ 100 ದಿನ ಇದ್ರಲ್ವ, ಅವ್ರಿಗೆ ಕೇಳಿ. ಅವರು ಮೊದಲನೇ ದಿನ ಹೋಗುವಾಗ ನನ್ನ ಹತ್ರ ಮಾತಾಡಿದರು, ಮತ್ತು ಯಾವಾಗ ಮಾತಾಡಿದರು ಅಂತ ಕೇಳಿ. ನನ್ನ ಹತ್ರ ಅಂತಲ್ಲ, ಟೆಕ್ನಿಷಿಯನ್ಸ್ ಹತ್ರ ಯಾರ ಹತ್ರ ಮಾತಾಡಿದ್ರು ಕೇಳಿ. ವಿಜಯ್ ರಾಘವೇಂದ್ರ ಅವರು 100 ದಿನ ಇದ್ದರು, ಅವರನ್ನು ಕೇಳಿ. ನಿಖಿತಾ ಅವ್ರು 100 ದಿನ ಇದ್ದರು, ಅವರನ್ನು ಕೇಳಿ. ಬ್ರಹ್ಮಾಂಡ ಗುರೂಜಿ ಅವ್ರು 100 ದಿನ ಇದ್ದರು, ಅವರನ್ನು ಕೇಳಿ. ಕಳೆದ ಸೀಸನಲ್ಲಿ ರೆಹಮಾನ್ ಇದ್ದರು, ಶ್ರುತಿ ಇದ್ದರು, ಆನಂದ್ ಅವರಿದ್ದರು, ಪೂಜಾ ಗಾಂಧಿ ಅವರಿದ್ದರು, ಚಂದನ್ ಅವರಿದ್ದರು. ಎಲ್ಲರನ್ನೂ ಕೇಳಿ. 100 ದಿನದಲ್ಲಿ ನಿಮಗೆ ಎಷ್ಟು ಸಾರಿ ಸ್ಕ್ರಿಪ್ಟ್ ಕೊಟ್ಟರು, ಎಷ್ಟು ಸಾರಿ ನಿಮಗೆ ಇದನ್ನು ಮಾಡಿ ಅಂತ ಹೇಳಿದರು, ಎಷ್ಟು ಸಾರಿ ಮೊಬೈಲ್ ಫೋನ್ ಕೊಟ್ಟರು ಕೇಳ್ಬೋದಲ್ವಾ. ಈ ಸೀಸನ್ನಲ್ಲಿ 11 ಜನ ಒಳಗಡೆ ಹೋಗಿ ಬಂದಿದ್ದಾರಲ್ವಾ, ಅವ್ರನ್ನ ಕೇಳ್ಬೋದಲ್ವಾ, ಗೊತ್ತಾಗೋಗುತ್ತೆ. ಅಷ್ಟು ಜನರಿಗೆ ನಾನು ಸ್ಕ್ರಿಪ್ಟ್ ಮಾಡಿ ಇಲ್ಲ ಮೀಡಿಯಾಗೆ ಹೇಳಬೇಡಿ ಅಂತ ಹೇಳುವ ದುಸ್ಸಾಹಸವನ್ನು ಮಾಡಲಾರೆ, ಯಾಕಂದರೆ ತುಂಬ ಜನ ಇದ್ದಾರೆ. ಆ್ಯಂಡ್ ಯಾರೋ ಒಬ್ಬರು ಹೇಳಿದರು ಇಡೀ ಶೋದ ಒಂದು ಗೌರವ ಸ್ಟೇಕಲ್ಲಿರುತ್ತೆ. ಸೊ ನನ್ನ ಪಾಯಿಂಟ್ ಏನು ಅಂದರೆ, ನೀವು ಒಂದು ಬೇಸಿಕ್ ಟ್ರಸ್ಟ್ ಮೇಲೆ ಕೆಲಸ ಮಾಡ್ತಿರ್ತೀರ. ಆ ಬೇಸಿಕ್ ಟ್ರಸ್ಟು ಭಾಳ ಇಂಪಾರ್ಟೆಂಟ್ ಇರುತ್ತೆ ಒಂದು ಕೆಲಸ ಅಂತ ಹೋದಾಗ. ಆ ಟ್ರಸ್ಟ್ ನಿಮಗಿದೆಯಾ ಇಲ್ವಾ ಅನ್ನೋದು. ಸಪೋಸ್ ನಿಮಗೆ ಆ ಟ್ರಸ್ಟ್ ಇಲ್ಲ ಅಂತ ಅನಿಸಿದರೆ ನೀವು ಆ ಶೋವನ್ನು ನೋಡೋದನ್ನು ಬಿಡ್ತೀರಾ, ಓದೋದನ್ನು ಬಿಡ್ತೀರಾ, ಅದ್ರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸ್ತೀರಾ. ಶೋದ ಮೇಲೆ ನಂಬಿಕೆ ಇದ್ದರೆ ಮಾತಾಡೋದನ್ನು ಮುಂದುವರಿಸ್ತೀರಾ, ಖುಷಿಯಿಂದ ನೋಡ್ತೀರಾ. ನನ್ನ ವಾದ ಇರೋದು 18 ಜನರನ್ನು ಒಳಗಡೆ ಕರ್ಕೊಂಡೋಗಿ ಹಾಕಿದಾಗ ಈ ನ್ಯೂಸ್ನಿಂದ ಇದರಿಂದ ಅವರನ್ನು ಕಟ್ ಆಫ್ ಮಾಡಿಟ್ಟಾಗ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋದು ಈ ಶೋ. ಅದರ ಬೇಸಿಕ್ ಪ್ರಿಮೈಸಿಗೆ ನಾನು ಅತ್ಯಂತ ಬದ್ಧ ಇದ್ದೀನಿ. ಆ್ಯಂಡ್ ಅದನ್ನು ನಾನು ಮೀರಿ ಯಾವ ಇದನ್ನು ನಮ್ಮ ತಂಡ ಮಾಡಿದೆ ಅಂತ ನನಗನ್ಸಲ್ಲ. ಆ ಬೇಸಿಕ್ ಪ್ರಿಮೈಸ್ ಏನಿದೆ, ಜನರನ್ನು ನ್ಯೂಸಿಂದ ಆಚೆ ಇಡಬೇಕು ಮತ್ತು ಅವರನ್ನು ಮನೆ ಒಳಗಡೆ ಇಡಬೇಕು. ಸೊ ಇದು ನನ್ನ ಹೇಳಿಕೆ ಅಷ್ಟೇ. ಈ ಹೇಳಿಕೆಯನ್ನು ನಂಬೋದು ಬಿಡೋದು ನೋಡೋರಿಗೆ ಬಿಟ್ಟಿದ್ದು, ಜನರಿಗೆ ಬಿಟ್ಟಿದ್ದು. ಅಷ್ಟಾದಮೇಲೂ ನಾನು ಹೇಳಿದ ಮಾತ್ರಕ್ಕೆ ಮೊಬೈಲ್ ಇಲ್ಲ ಅಂತ ಸಾಧಿಸೋಕ್ಕಾಗಲ್ಲ. ಮೊಬೈಲ್ ಇದ್ದರೆ, ಅಥವಾ ಮೊಬೈಲ್ ಇದೆ ನಾನು ಹೇಳಿದ ಮಾತ್ರಕ್ಕೆ ಮೊಬೈಲ್ ಇಲ್ಲದೇ ಇದ್ದರೆ ಅದು ಸತ್ಯ ಆಗಲ್ಲ. ಸೊ ನಿಮಗೆ ಬಿಟ್ಟು ವಿಷಯ. ಅದೇ ಸರ್, ಕೆಲವೊಂದು ಸ್ಪರ್ಧಿಗಳು ನಡವಳಿಕೆ ಈ ಪ್ರಶ್ನೆ ಉದ್ಭವ ಆಗಿತ್ತು ಹೊರತು ಯಾವುದೇ ಕಾರ್ಯಕ್ರಮದ ಮೇಲೆ ಅನುಮಾನ ಇರೋದಿಲ್ಲ. ಸೊ ನೆಕ್ಸ್ಟ್ ಈಗ ಹುಚ್ಚ ವೆಂಕಟ್ ಅವರು ಕಳೆದ ಬಾರಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಹೊರಗಡೆ ಬಂದಿದ್ದರು. ಸೊ ಅಲ್ಲಿ ಅರ್ಧಾಗೆ ಬಿಟ್ಟು ಬಂದಿದ್ರು ಪ್ರೋಗ್ರಾಮ್ನ. ಬಟ್ ಈ ಸೀಸನಲ್ಲಿ ಮತ್ತೆ ಅವ್ರನ್ನ ಒಳಗೆ ಕಳಿಸುವಂಥ ಒಂದು ಮನಸ್ಸು ಬಿಗ್ ಬಾಸ್ ಮಾಡಿದ್ದು ಯಾಕೆ ಅಂತ. ನಾನು ಈ ಪ್ರಶ್ನೆಗೆ ಆ್ಯಕ್ಚುಲಿ ಇಲ್ಲಿ ಉತ್ತರ ಕೊಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಈ ಪ್ರಶ್ನೆಗೆ ಏನೇ ಉತ್ತರ ಕೊಟ್ಟರು ಆ ಉತ್ತರ ಸರಿಯಾಗತ್ತೆ ಅಂತ ಅನ್ಸಲ್ಲ ನನಗೆ. ನಾವೇನು ಉತ್ತರ ಕೊಡಬೇಕು ಅಂತ ಇದ್ವೋ ಆ ಉತ್ತರವನ್ನು ಆ ವಾರದ ಶನಿವಾರದ ಸಂಚಿಕೆಯಲ್ಲಿ ಕೊಟ್ಟಿದ್ದೀವಿ. ಆ್ಯಂಡ್ ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ಆ್ಯಂಡ್ ಹುಚ್ಚ ವೆಂಕಟ್ ಅವರೇ ಬಂದು ಏನಾಯಿತು ಅಂತ ಹೇಳಿದ್ದಾರೆ, ಮತ್ತು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಮತ್ತು ಅವ್ರು ಕ್ಷಮೆ ಕೇಳಿದ್ದಾರೆ. ಅದರಿಗಿಂತ ಹೆಚ್ಚು ಅದರ ಆಚೆಗೆ ಏನೋ ಹೇಳಲಿಕ್ಕಿದೆ ಅಂತ ನನಗನ್ಸಲ್ಲ ಅದರಲ್ಲಿ. ಅಂದರೆ ಅದು ಅನವಶ್ಯಕವಾದ ಚರ್ಚೆ ಆಗತ್ತೆ ಹೊರತು ಇನ್ನೇನೂ ಆಗಲ್ಲ. ಆ ಕಾರಣದಿಂದ ನಾನು ಹೇಳ್ತೀನಿ, ಆ ವಾರದ ಶನಿವಾರದ ಎಪಿಸೋಡು ಊಟಲ್ಲಿ ಅವೈಲೇಬಲ್ ಇದೆ. ಯಾರಿಗಾದರೂ ಆ ಬಗ್ಗೆ ಪ್ರಶ್ನೆ ಇದ್ದರೆ, ಯಾಕೆ ಹುಚ್ಚ ವೆಂಕಟ್ ಅವರನ್ನು ವಾಪಸ್ ಕಳಿಸಿದರು ಅನ್ನೋ ಪ್ರಶ್ನೆ ಇದ್ದರೆ ಅದಕ್ಕೆ ಉತ್ತರ ಅಲ್ಲಿದೆ. ಅದನ್ನು ಮತ್ತೆ ನಾನು ಹೇಳೋದ್ರಲ್ಲಿ ಅರ್ಥವೂ ಇಲ್ಲ. ಓಕೆ ಸರ್. ಮತ್ತು ಇನ್ನೊಂದು, ಕಳೆದ 3 ತಿಂಗಳಿಂದ ನೀವು ಗಮನಿಸಿರ್ಬೋದು, ನೋಟ್ ಬ್ಯಾನ್ ಆಗಿತ್ತು. ಸೊ ಒಳಗಡೆ ಕಂಟೆಸ್ಟೆಂಟ್ಸ್ಗಳು ಇದ್ದಾರೆ. ಸೊ ಅವರು ಪರ್ಸ್ನಲ್ಲಾಗಿ ಅವ್ರದ್ದೇನಾದರೂ ವ್ಯವಹಾರ ಇದ್ದರೆ ಸೊ ಅದನ್ನು ಅವ್ರು ನೋಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿರ್ಬೋದು. ಬಟ್ ಅವ್ರಿಗೆ ಹೊರಗಿನ ಜಗತ್ತು ಕಮ್ಯುನಿಕೇಷನ್ ಇರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನೀವೇನಾದರೂ ಅವ್ರನ್ನ ಕಮ್ಯುನಿಕೇಷನ್ ಮಾಡಿ ಅವ್ರ ಫ್ಯಾಮಿಲಿಯವ್ರ ಜೊತೆ ಏನಾದರೂ ಸಂಪರ್ಕ ಒದಗಿಸಿದ್ದ ಅಥವಾ ಅವರ ಒಂದು ವ್ಯವಹಾರಕ್ಕೆ ಏನಾದರೂ ಸಹ ಹೆಲ್ಪ್ ಮಾಡಿದುಂಟಾ ನಿಮ್ಮ ಈ ಕಳೆದ 3 ತಿಂಗಳಿಂದ? ಇದೊಂದು ನಿರ್ಧಾರವನ್ನು ನಾವು ತೊಗೊಂಡ್ವಿ ಆ್ಯಕ್ಚುಲಿ.
ಮೊದಲನೇ 2 ವಾರಗಳು ನಾವು ಹೇಳಲ್ಲ ಅಂತ ಇದ್ವಿ. ಅವರ ಫ್ಯಾಮಿಲಿಗೆ ಮಾತ್ರ ಈ ವಿಷಯವನ್ನು ಚರ್ಚೆ ಮಾಡಿ ಇಟ್ಟಿರ್ಬೋದು, ಆ ದುಡ್ಡು ಎಲ್ಲಾದರೂ ಇದ್ದಿರಬಹುದು ಅಂತ. ಬಟ್ ಏನಾಗುತ್ತೆ, ಈ ದುಡ್ಡು ಅನ್ನೋದು ಕೆಲವರು, ಈಗ ನನ್ನನ್ನು ತೊಗೊಂಡ್ರೆ ನಾನು ಯಾವಾಗಲೂ ಡ್ರಾಯರಲ್ಲಿ ಏನು ಇಡಲ್ಲ ದುಡ್ಡು. ಏನೋ 10,000 ದುಡ್ಡಿದ್ರೆ ಅದು ಇರಲಿ ಅಂತ ಇನ್ನೆಲ್ಲೋ ಇಟ್ಟಿರ್ತೀನಿ, ಏನೋ ಬುಕ್ ರ್ಯಾಕಲ್ಲಿ ಇರುತ್ತೆ, ಎಲ್ಲೋ ಇರುತ್ತೆ. ಅಂದರೆ ಒಂದು ಈ ಆಪದ್ಧನ ಅಂತ ಹೇಳ್ತೀವಿ, ಆ ಥರದ ದುಡ್ಡನ್ನು ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಇಟ್ಕೊಳ್ಳೋದನ್ನು ನಾನು ನೋಡಿದ್ದೀನಿ. ಈ ಹಿನ್ನೆಲೆಯಲ್ಲಿ ನಾವು ಕೊನೆಗೂ ನೋಟ್ ಬ್ಯಾನ್ ಆಗಿ 15ನೇ ದಿನಕ್ಕೆ ನಾವು ಬೇರೆ ವಿಷಯವನ್ನು ಹೇಳಲಿಲ್ಲ. ಯಾರಾದರೂ ದುಡ್ಡಿಟ್ಟರೆ ದಯವಿಟ್ಟು ಕ್ಯಾಮ್ರಾಗೆ ಬಂದು ಹೇಳಿ ಮತ್ತು ದಟ್ ವಿಲ್ ಬಿ ಟೇಕನ್ ಕೇರ್ ಅನ್ನೋದನ್ನು ಅವರಿಗೆ ತಿಳಿಸಿದ್ವಿ. ಆ್ಯಕ್ಚುಲಿ ದಟ್ ಈಸ್ ದಿ ಓನ್ಲಿ ನ್ಯೂಸ್ ವಿಚ್ ವೆಂಟ್ ಇನ್. ಓಕೆ, ಅದು ತುಂಬ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೆ ಹೇಳಿದ್ವಿ. ಬಟ್ ಯಾವ ಕಂಟೆಸ್ಟೆಂಟ್ ಕೂಡ ಬಂದು ಇದೆ ಹೀಗೆ ಅದನ್ನು ಎಕ್ಸ್ಚೇಂಜ್ ಮಾಡಿ ಅನ್ನೋದನ್ನು ನಮ್ಮ ಹತ್ರ ಕೇಳ್ಕೊಂಡಿಲ್ಲ. ಸರ್, ಲಾಸ್ಟ್ ಕೊನೆ 2 ಪ್ರಶ್ನೆಗಳು ನೋಡಿದ್ರೆ, ಪ್ರಥಮ ಪಬ್ಲಿಸಿಟಿ ಬಗ್ಗೆ ಏನು ಹೇಳ್ತೀರಾ ಸರ್? ಯಾಕಂತ ಹೇಳಿದ್ರೆ ಮನೆ ಒಳಗಡೆ ಎಲ್ಲರೂ ಅವ್ರನ್ನ ವಿರೋಧ ಮಾಡೋಂಥದ್ದೇ. ಅವ್ರು ನೇರವಾಗಿ ಹೇಳ್ತಾರೆ, ಸತ್ಯ ಹೇಳ್ತಾರೋ ಅದು ಎರಡನೇದು. ಬಟ್ ಎಲ್ಲರೂ ವಿರೋಧ ಮಾಡೋಂಥದ್ದು. ಬಟ್ ಮನೆ ಹೊರಗಡೆ ಬಂದಾಗ ಸ್ಟೇಜ್ ಮೇಲೆ ಎಲ್ಲರೂ ಒಪ್ಕೊಂಡಿದ್ದಾರೆ ಪ್ರಥಮ ಕಂಟೆಸ್ಟೆಂಟ್ಗೆ. ಮತ್ತು ಹೊರಗಡೆ ಕೂಡ ತುಂಬ ಫಾಲೋವರ್ಸ್ ಇದ್ದಾರೆ, ತುಂಬ ಪಬ್ಲಿಸಿಟಿ ಇದೆ. ಸೊ ನೀವೇನು ಹೇಳೋದಾದರೆ ಪ್ರಥಮ ಬಗ್ಗೆ? ಇಲ್ಲ, ಪ್ರಥಮ್ ಅಂತಲ್ಲ, ನನಗೆ 18 ಜನ ಈ ಬಿಗ್ ಬಾಸ್ ಮನೆ ಒಳಗಡೆ ಹೋದರು. 18 ಜನರು ನನಗೆ ನನ್ನ ಮಕ್ಕಳ ಥರ ಅನ್ನಿಸ್ತಾರೆ. ಸೊ ಪ್ರಥಮ್ ಹೆಚ್ಚು ರೇಖಾ ಕಡಿಮೆ ಅಂತ ಹೇಳಲ್ಲ ನಾನು, ಅಥವಾ ರೇಖಾ ಹೆಚ್ಚು ಮಾಳವಿಕಾ ಕಡಿಮೆ ಅಂತ ಹೇಳಲ್ಲ, ಮಾಳವಿಕಾ ಹೆಚ್ಚು ಮೋಹನ್ ಕಡಿಮೆ ಅಂತ ಹೇಳಲ್ಲ, ಮೋಹನ್ ಹೆಚ್ಚು ಕೀರ್ತಿ ಕಡಿಮೆ ಅಂತ ಹೇಳಲ್ಲ. ಮೋಹನ್, ಮಾಳವಿಕಾ, ಕೀರ್ತಿ, ಭುವನ್, ಶಾಲಿನಿ, ಅಲ್ಲಿರುವ ಎಲ್ಲ ಕಂಟೆಸ್ಟೆಂಟ್ಗಳು, ಇವಿಕ್ಟ್ ಆಗಿರುವ ಕಂಟೆಸ್ಟೆಂಟ್ಗಳು ಎಲ್ಲರೂ ಅವರವರ ದೃಷ್ಟಿಯಲ್ಲಿ, ಅವರವರ ಮಟ್ಟದಲ್ಲಿ ಅವರ ಯೋಗ್ಯತೆಯನ್ನು ಹೊರಗಡೆನೂ ಗಳಿಸ್ಕೊಂಡಿದ್ದಾರೆ, ಒಳಗಡೆ ಹೋದಾಗಲೂ ಗಳಿಸಿದ್ದಾರೆ. ಸೊ ಅವರನ್ನು ನಾವು ಇಲ್ಲ ನೀವು ಇವ್ರಿಗಿಂತ ಹೆಚ್ಚು ಇವ್ರಿಗಿಂತ ಕಡಿಮೆ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಪ್ರಥಮದು ಯಾಕೆ ಒಂದು ಸಣ್ಣ ಮಟ್ಟದಲ್ಲಿ ಫಿನಾಮಿನಾ ಅಂತ ಅನಿಸುತ್ತೆ ಅಂದರೆ, ದ ಅಮೌಂಟ್ ಆಫ್ ಫಾಲೋಯಿಂಗ್ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿರೋದು. ನನಗೆ ಅದ್ರ ಬಗ್ಗೆ ಒಂದು ಅಂದರೆ ಪ್ರಥಮನ್ನು ಇವಿಕ್ಟ್ ಮಾಡೋಕ್ಕೆ ಬಿಗ್ ಬಾಸ್ ಏನೋ ಮಾಡ್ತಾರೆ, ಪ್ರಥಮನ್ನು ಉಳಿಸ್ಕೊಳ್ಳೋಕ್ಕೆ ಬಿಗ್ ಬಾಸ್ ಏನೋ ಮಾಡ್ತಾರೆ, ಅಥವಾ ಮಾಳವಿಕಾ ಅವರನ್ನು ಇವಿಕ್ಟ್ ಮಾಡೋಕ್ಕೆ ಬಿಗ್ ಬಾಸ್ ಏನೋ ಮಾಡ್ತಾರೆ, ಉಳಿಸ್ಕೊಳ್ಳೋಕ್ಕೆ ಏನೋ ಮಾಡ್ತಾರೆ. ನನಗೆ ಈ ಚರ್ಚೆಯಲ್ಲಿ ಅಗೇನ್ ನಾನು ಹಿಂದಿನ ಇದಕ್ಕೆ ಹೋಗ್ತೀನಿ, ಅದು ನಂಬಿಕೆ ವಿಷಯ. ನಿಮ್ಮ ಇದು ಅಂಥದ್ದೇನೇನೋ ಮಾಡೋ ಉದ್ದೇಶ ಇಲ್ಲ. ಅವರನ್ನು ಟೆಸ್ಟ್ ಮಾಡುವ, ಅವರ ಕ್ಯಾರೆಕ್ಟ್ರನ್ನು ಟೆಸ್ಟ್ ಮಾಡುವ ಅನೇಕ ಪ್ರಶ್ನೆಗಳನ್ನು, ಸವಾಲುಗಳನ್ನು ಬಿಗ್ ಬಾಸ್ ಅವ್ರ ಮುಂದೆ ಇಡ್ತಾರೆ. ಅದನ್ನು ಅವ್ರು ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರ ಭವಿಷ್ಯ ತೀರ್ಮಾನ ಆಗಿದೆ. ಸೊ ಪ್ರಥಮ್ ಬಗ್ಗೆ ಒಂದು ವಿಷಯಕ್ಕೆ ಸಂತೋಷ ಪಡ್ತೀನಿ, ಏನು ಅಂದರೆ ಅವರು ಇಲ್ಲಿಂದ ಒಳಗಡೆ ಹೋಗುವಾಗ ಯಾರಿಗೂ ಅವರು ಹೆಚ್ಚು ಗೊತ್ತಿರುವ ವ್ಯಕ್ತಿಯಲ್ಲ. ಪ್ರಥಮನ್ನು ಯಾಕೆ ಹಾಕಿದ್ದಾರೆ ಅನ್ನೋದೇ ಅನೇಕರು ಅವ್ರು ಹೋಗೋ ಮೊದಲು ಇದ್ದ ಪ್ರಶ್ನೆ, ಯಾರು ಇವನು, ಯಾಕೆ ಇವನು ಅಲ್ಲಿದ್ದಾನೆ ಅಂತ. ಇವತ್ತು ಆ್ಯಂಡ್ ಹೋದ ದಿನದಿಂದ ಅವನು ಒಂದಲ್ಲ ಒಂದು ಕಾರಣಕ್ಕೆ ಹೀ ಬಿಕಮ್ಸ್ ವೆರಿ ಅನ್ಪ್ರಿಡಿಕ್ಟೇಬಲ್ ಕ್ಯಾರೆಕ್ಟರ್. ಅಂದರೆ ನೀವು ಇಂಥದನ್ನು ಕೊಟ್ಟರೆ ಹಿಂಗೆ ಮಾಡ್ತಾನೆ ಪ್ರಥಮ್ ಅಂತ ನೀವು ನಿರ್ಧಾರ ಮಾಡೋಕ್ಕಾಗಲ್ಲ. ಅದು ಪ್ರಥಮ್ನ ಸ್ಪೆಷಾಲಿಟಿ. ಅಂದರೆ ಅವರು ನಡ್ಕೊಳ್ಳೋ ರೀತಿಯಲ್ಲಿ ನಿಮಗೊಂದು ಪ್ಯಾಟರ್ನ್ ಇಲ್ಲ. ಅವ್ರಿಗೆ ಅನಿಸಿದ್ದನ್ನು ಮಾಡ್ತಾರೆ. ಅವ್ರಿಗೆ ಅನಿಸಿದ್ದನ್ನು ಮಾಡೋದ್ರಿಂದ ಜನರಿಗೆ ಇಷ್ಟ ಆಗಿದ್ದಾರೆ. ಆ್ಯಂಡ್ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರೋದ್ರಿಂದ ಜನರಿಗೆ ಹೆಚ್ಚು ಇಷ್ಟ ಆಗಿದ್ದಾರೆ. ಯಾಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲಿರುವ ಸೆಲೆಬ್ರಿಟಿಗಳಿಗಿಂತ ಹೆಚ್ಚು ನೈಜವಾಗಿ ಆಡ್ತಾ ಹೋಗೋದ್ರಿಂದ ಅವ್ರು ಸಹಜವಾಗಿ ಇಷ್ಟ ಆಗಿದ್ದಾರೆ. ಇನ್ನೊಂದು ಪ್ರಥಮ್ ಮಾಡ್ಕೊಂಡಿದ್ದೇನು ಅಂದರೆ, ತುಂಬ ಅದು ಲೆಕ್ಕಾಚಾರದಿಂದ ಪ್ರಥಮ್ ಮಾಡ್ಕೊಂಡ್ರೋ ಅಥವಾ ಅವರು ಸ್ವತಃ ಇರೋದೇ ಹಾಗೋ ಗೊತ್ತಿಲ್ಲ ನನಗೆ, ಅವ್ರು ಯಾವತ್ತೂ ಅವರು ಟೀಕಿಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ. ಅದು ಒನ್ ಆಫ್ ದಿ ಥಿಂಗ್ಸ್ ಜನ ಲೈಕ್ ಮಾಡಿರೋದು. ಓಕೆ, ಇಲ್ಲ ಇದರಲ್ಲಿ ಕಪಟಿ ಯಾರು ಅತಿ ಹೆಚ್ಚು ಅಂದರೆ ನಾನೇ ಅಂತ ಹೇಳ್ತಾರೆ ಅವರು. ಇದರಲ್ಲಿ ತುಂಬ ಕನ್ನಿಂಗ್ ಯಾರು ಅಂತ ಕೇಳಿದ್ರೆ ನಾನೇ ಅಂತ ಹೇಳ್ತಾರೆ. ಆ್ಯಂಡ್ ಮಸಿ ಬೆಳೆಯೋಕ್ಕೆ ಹೋದಾಗ ಯಾರೂ ಮಾಡಲಿಲ್ಲ ಅದನ್ನು. ಬೇರೆಯವರಿಗೆ ಬೇರೆಯವ್ರಿಗೆ ಮಸಿ ಬೆಳೆಯೋ ಬದಲು ನಾನು ಮಸಿ ಇಟ್ಕೋಬೇಕು ಅಂತ ಹೇಳಿದರು. ಪ್ರಥಮ್ ಆ್ಯಕ್ಚುಲಿ ಈ ರೀತಿಯಲ್ಲಿ ದೊಡ್ಡವರಾಗಿಬಿಟ್ಟಿದ್ದಾರೆ. ಆ್ಯಂಡ್ ಅವರು ಒಬ್ಬರೇ ಹಿಂದೆ, ಈಗ ನಿಮ್ಮ ಬಗ್ಗೆ ಮಾತಾಡೋದನ್ನು ನಿಮ್ಮ ಎದುರುಗಡೆ ಮಾತಾಡಿದ್ದಾರೆ, ನಿಮ್ಮ ಹಿಂದ್ಗಡೆ ಮಾತಾಡಿಲ್ಲ. ಬೇರೆಯವರು ನಿಮ್ಮ ಎದುರುಗಡೆ ಮಾತಾಡಿಲ್ಲ, ನಿಮ್ಮ ಹಿಂದ್ಗಡೆ ಮಾತಾಡಿದ್ದಾರೆ. ಅದು ಅದು ಸರಿ ತಪ್ಪು ಅಂತ ಹೇಳಲ್ಲ. ಜನರಿಗೆ ಬಹುಶಃ ಅವರು ನೇರವಾಗಿ ಎದುರಿಗೆ ಮಾತಾಡಿದ ಬಹುಶಃ ಹೆಚ್ಚು ಇಷ್ಟ ಆಗಿಬಿಟ್ಟಿದೆ. ಅದರ ಆಚೆಗೆ ಪ್ರಥಮ ಅವರಿಗೆ ಅನೇಕ ರೀತಿಯ ಗೊಂದಲಗಳಿವೆ ಅವರು ಆ್ಯಸ್ ಅ ಕ್ಯಾರೆಕ್ಟರ್ ಆಗಿ. ಅಂದರೆ ಅವರು ಎಲ್ಲವನ್ನು ಒಂದು ಲೆವೆಲಿಗೆ ಅತಿ ಮಾಡ್ತಾರೆ, ಮಾತಾಡೋಕ್ಕೆ ಶುರು ಮಾಡಿದರೆ ನಿಲ್ಲಿಸಲ್ಲ. ಇದೆಲ್ಲ ಮೈನಸ್ಗಳು ಇವೆ. ಆ ಮೈನಸ್ಗಳು ಕೆಲವರಿಗೆ ಇಷ್ಟ ಆಗಿಲ್ಲ. ಇಲ್ಲ, ಪ್ರಥಮ್ ನನ್ನನ್ನು ಇರಿಟೇಟ್ ಮಾಡ್ತಾರೆ ಅಂತ ಹೇಳುವ ಜನರು ಬಂದು ನನಗೆ ಹೇಳಿದ್ದಾರೆ. ಪ್ರಥಮನ ನೀವು ಗೆಲ್ಲಿಸಬೇಡಿ ಅಂತ ಬಂದು ಕೂಡ ಜನ ನನಗೆ ಹೇಳಿದ್ದಾರೆ. ಬಟ್ ನಾನು ಪ್ರಥಮನ ಗೆಲ್ಲಿಸಲೇಬೇಕು ನೀವು ಅಂತಲೂ ಕೂಡ ಜನ ನನಗೆ ಹೇಳಿದ್ದಾರೆ. ಯಾಕೆಂದರೆ ಬಿಗ್ ಬಾಸ್ ಫೇಕ್ ಆಗೋಗುತ್ತೆ ಇಲ್ದಿದ್ರೆ. ಇದರಲ್ಲಿ ಯಾರನ್ನೋ ಗೆಲ್ಲಿಸೋದೋ ಯಾರನ್ನೋ ಸೋಲಿಸೋದೋ ನನ್ನ ಉದ್ದೇಶ ಅಲ್ಲ. ಪ್ರಥಮ್ ಗೆಲ್ತಾನೆ. ಪ್ರಥಮ್
ಅವನಾಗ ಗೆಲ್ಲಲ್ಲ ಅಷ್ಟೇ. ಸೊ ಅದರಲ್ಲಿ ಒಂದು ಎಕ್ಸಾಂಪಲ್ ಸೆಟ್ ಮಾಡೋಕ್ಕೆ ಯಾರನ್ನೂ ನಾನು ಗೆಲ್ಸೋಕ್ಕೂ ಆಗಲ್ಲ, ಒಂದು ಎಕ್ಸಾಂಪಲ್ ಸೆಟ್ ಮಾಡೋದಕ್ಕಾಗಿ ಯಾರನ್ನೂ ಸೋಲ್ಸೋಕ್ಕೂ ಆಗಲ್ಲ. ಅದು ಅಗೇನ್ ಅಷ್ಟೊಂದು ಜನ ಎಸ್ಪೆಷಲಿ ಫಿನಾಲೆಯಲ್ಲಿ ನಿಮಗೇನೂ ಹೆಚ್ಚು ಅವಕಾಶ ಇಲ್ಲ. ನಿಮ್ಮ ಯಾಕೆಂದರೆ ಓಟ್ಗಳು ಬೇರೆ ಬೇರೆ ಊರುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬರೋದ್ರಿಂದ ನಿಮಗೆ ಅದನ್ನು ಏನು ಮಾಡೋಕ್ಕೂ ಆಗದೇ ಇರುವ ಸಿನಾರಿಯೋನೇ ಇರುತ್ತೆ. ಯಾರು ಗೆಲ್ತಾರೆ. ಅದನ್ನು ನೀವು ಇಲ್ಲ ಇಂಥವ್ರನ್ನ ಗೆಲ್ಲಿಸಿ ಅಂತ ಹೇಳಿ 2 ಓಟ್ ಹಾಕ್ಸ್ಬೋದು, 10 ಓಟ್ ಹಾಕ್ಸ್ಬೋದು, ಸಾವಿರಾರು ಜನರನ್ನು ನೀವು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಸೊ ಯಾರಿಗೆ ಜನಪ್ರಿಯತೆ ಇದೆಯೋ ಅವ್ರು ಹೋಗಿ ಗೆಲ್ತಾರೆ. ಅದು ಪ್ರಥಮ ಇರ್ಬೋದು ಅಥವಾ ಅವ್ರು ಬೇರೆಯವರು ಇರ್ಬೋದು. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಇಷ್ಟು ದಿನಗಳ ಜನಪ್ರಿಯತೆ ಒಂದು ಥರ, ಕೊನೆ ವಾರ ಅವ್ರು ಹೆಂಗೆ ನಡ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಅಂದರೆ ಒಂದೊಂದು ದಿನಕ್ಕೆ ಜನರ ಮೂಡ್ ಬದಲಾಗುತ್ತೆ. ನಾವು ಇದನ್ನು ಅನೇಕ ಸಾರಿ ಚುನಾವಣೆಗಳಲ್ಲಿ ಇದರಲ್ಲೆಲ್ಲ ನೋಡಿದ್ದೀವಿ. ಒಂದು ಸ್ಟೇಟ್ಮೆಂಟು, ಒಂದು ವಿಷಯ ನಿಮ್ಮ ಇಡೀ ಕೋರ್ಸನ್ನು ಬದಲಾಯಿಸಿಬಿಡುತ್ತೆ. ಪಬ್ಲಿಕ್ ಒಪಿನಿಯನ್ ಅನ್ನೋದು ಯಾವತ್ತೂ ತಕ್ಷಣ ಕ್ರಿಯೇಟ್ ಆಗಲ್ಲ. ಅದು ಒಂದು ಘಟನೆ ಅದರಿಂದ ಸ್ಪೈರಲ್ ಎಫೆಕ್ಟ್ ಆಗಿ ಅದು ಕ್ರಿಯೇಟ್ ಆಗುತ್ತೆ. ಸೊ ಪ್ರಥಮಗೆ ಸದ್ಯಕ್ಕೆ ಹಂಗೆ ನೋಡಿದರೆ ಅಂದರೆ ಅವರ ಜನಪ್ರಿಯತೆಗೆ ಒಂದು ಲೆವೆಲಿಗೆ ಮೊಮೆಂಟಮ್ ಇದೆ, ಅವರಿಗೆ ಕೀರ್ತಿಗೂ ಇದೆ, ರೇಖಾನಿಗೂ ಇದೆ. ಅತ್ಯಂತ ಕನ್ಸಿಸ್ಟೆಂಟಾಗಿ ಆಡಿರುವವರು ರೇಖಾಗೂ ಇದೆ. ಕಳೆದ 2 ವಾರಗಳಿಂದ ಮಾಳವಿಕಾಗೂ ಅವರಿಗೂ ಇದೆ. ಯಾಕೆಂದರೆ ಇಲ್ಲ ಮಾಳವಿಕಾ ಇಷ್ಟೆಲ್ಲ ದಿನ ಏನೋ ಆಗಿರ್ಬೋದು, ಬಟ್ ಅವರ ಇಂಥ ಒಂದು ಶೋಗೆ ಬಂದು ಇದನ್ನೆಲ್ಲ ಎದುರಿಸಿ ಯಾರ್ಯಾರಿಂದ ಏನೋ ನಿಂತರು ಅವರು ಅಂತ. ಇಲ್ಲ ಸೀನಿಯರ್ ಡೈರೆಕ್ಟರು ಮೋಹನ್ ಅವರು ನಿಂತ್ಕೊಂಡಿದ್ದಾರೆ, ಅವರು ಕಷ್ಟಪಟ್ಟಿದ್ದಾರೆ, ಮೋಹನ್ಗೂ ಇದೆ. ಶಾಲಿನಿ ಅವರಿಗೆ ಅವರು ಎಂಟರ್ಟೈನ್ ಮಾಡಿದ್ದಾರೆ, ಅವರು ಸ್ಮೈಲಿಂಗ್ ಆಗಿದ್ದರು ಇಡೀ ಇದರಲ್ಲಿ, ಅವರು ಅಡುಗೆ ಚೆನ್ನಾಗಿ ಮಾಡಿದರು, ಅವರೆಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡ್ರು. ಶಾಲಿನಿಗಿದೆ. ಭುವನ್ ಒಳ್ಳೆ ಹುಡುಗ, ಯಂಗ್ ಹುಡುಗ, ಏನೂ ಡಬಲ್ ಗೇಮ್ ಮಾಡಿಲ್ಲ, ಅವನ ಪಾಡಿಗೆ ಅವನಿದ್ದ, ಅವನಿಗೂ ಇದೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಅಡ್ವಾಂಟೇಜ್ ಇದೆ. ದಟ್ ಈಸ್ ದಿ ಬ್ಯೂಟಿ ಆಫ್ ದಿಸ್ ಶೋ. ಸೊ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಪ್ರಥಮ್, ಇಟ್ ಈಸ್ ಅಬೌಟ್ 7 those characters who are there in the house. That will become 6, that will become 5, that will become 4, that will become 3 at some point, 2 and Avina. ಸೊ ನಾನು ಒಂದು ಕ್ಯಾರೆಕ್ಟರ್ ಬಗ್ಗೆ ಒಬ್ಬರ ಬಗ್ಗೆ ಮಾತಾಡಿಕೊಡೋದು ಒಬ್ಬ ನಿರ್ದೇಶಕನಾಗಿ, ನನಗೆ ಈಗಿರುವ ಎಲ್ಲ 7 ಜನ ಅಲ್ಲಿ ಗೆಲ್ಲೋದಕ್ಕೆ ಸಮಾನವಾದ ಅವಕಾಶ ಇದೆ. ಗೆಲ್ಲಿಸೋದು ಬಿಡೋದು ಅವರ ನಡವಳಿಕೆ ಮೇಲೆ ನಿಂತಿದೆ, ಅದನ್ನು ನೋಡಿ ಮತ ಹಾಕೋ ಜನರ ಮೇಲೆ ನಿಂತಿದೆ. ಓಕೆ ಸರ್, ಕೊನೆಯದಾಗಿ ಈ ಸರಿ ಸಾಕಷ್ಟು ಫಿಸ್ಟಿಲ್ ಬಂದಿದೆ. ಯಾಕಂದರೆ 2 ಸರಿ ಸೀಕ್ರೆಟ್ ರೂಮ್ಗೆ ಹೋದರು, ಮತ್ತು ಈ ವಾರ ಇನ್ನೂ ನಾಮಿನೇಷನ್ ಪ್ರೋಸೆಸ್ ಕೂಡ ಆಗಲಿಲ್ಲ. ಹಳೆ ಕಂಟೆಸ್ಟೆಂಟ್ಸ್ಗಳು ಒಳಗಡೆ ಬಂದಿದ್ದಾರೆ. ಸೊ ಇನ್ನು 2 ವಾರ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರೋಗ್ರಾಮ್? ಇಲ್ಲ, ಇದು ಈಗ 14 ವಾರಗಳ ಪ್ಲ್ಯಾನನ್ನು 16 ವಾರಕ್ಕೆ ತೊಗೊಂಡು ಹೋಗುವಾಗ ಅದು ಕೂಡ ಲಾಸ್ಟ್ ಮಿನಿಟ್ ನಿರ್ಧಾರ. 14 ವಾರವನ್ನು 16 ವಾರ ಮಾಡುವ ನಿರ್ಧಾರ ಕೂಡ ಕೊನೆ ಕ್ಷಣದ ನಿರ್ಧಾರ. ಓಕೆ, ಈ ಥರ ಮಾಡಿದರೆ ಹೇಗಿರುತ್ತೆ, ಮನೆಯೊಳಗಡೆ ಇರುವವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆಲಿ ಅದರಲ್ಲಿ ಅನೇಕ ಪ್ರಶ್ನೆಗಳನ್ನು ಆನ್ಸರ್ ಮಾಡೋದು ಇಂಪಾರ್ಟೆಂಟ್ ಇತ್ತು ಆ ನಿರ್ಧಾರ ತೊಗೊಳ್ಳೋ ಮೊದಲು. ಎಸ್ಪೆಷಲಿ ಈ ಶೋದ ಆ್ಯಂಕರ್ ಹೋಸ್ಟ್ ಕಿಚ್ಚ ಸುದೀಪ್ ಅವರು ಅದನ್ನು ಒಪ್ಕೊಳ್ಳೋದು ಭಾಳ ಮುಖ್ಯ ಇತ್ತು. ಯಾಕೆಂದರೆ ಅವರು ಇಲ್ಲದೆ ಆ ಶೋವನ್ನು ನಡೆಸೋಕ್ಕಾಗಲ್ಲ. ಯಾಕೆಂದರೆ ಅವರಿಗಿರುವ ಬೇಡಿಕೆಯಲ್ಲಿ, ಅವರಿಗಿರುವ ಬ್ಯುಸಿ ಸ್ಕೆಡ್ಯೂಲಲ್ಲಿ ನನಗೆ 2-3 ದಿನಗಳನ್ನು ಅವ್ರು ಎಕ್ಸ್ಟ್ರಾ ಕೊಡಬೇಕಾಯಿತು. ಒಂದು ಶನಿವಾರ ರವಿವಾರ, ಸೊ ಎಕ್ಸ್ಟ್ರಾ ಕೊಡಬೇಕಾಯ್ತು ಅವರು. ಅದನ್ನು ಅವರು ತುಂಬ ಕಷ್ಟಪಟ್ಟು ಜಗಲ್ ಮಾಡಿಲ್ಲ, ಇದು ಬೇಕು ಅಂತ ಅನಿಸಿದ್ರಿಂದ, ನಾನು ಅವರಿಗೆ ಕೇಳಿದ್ರಿಂದ ಅವ್ರು ಕೊಟ್ಟರು. ಐ ವಾಂಟ್ ಟು ಥ್ಯಾಂಕ್ ಹಿಮ್. ಅವರು ಅಕಸ್ಮಾತ್ ಅದನ್ನು ಇಲ್ಲ ನನಗೆ ಆಗಲ್ಲ ಅಂತ ಹೇಳಿಬಿಟ್ಟಿದ್ದರೆ ನನಗೆ ಈ ಶೋವನ್ನು 2 ವಾರ ಎಕ್ಸ್ಟೆಂಡ್ ಮಾಡೋಕ್ಕಾಗ್ತಿರಲಿಲ್ಲ. ಶೋ 2 ವಾರ ಎಕ್ಸ್ಟೆಂಡ್ ಆಗಿದ್ದರಿಂದ ಇನ್ನಷ್ಟು ಅಂದರೆ ಒಂದು ಟ್ರೂ ಕ್ಯಾರೆಕ್ಟರ್ಗಳು ಇನ್ನೂ ಹೊರಗೆ ಬರೋಕ್ಕೆ ಇನ್ನೂ ಅವಕಾಶ ಆಯಿತು. ಯಾಕಂದರೆ ಆ ಟ್ವಿಸ್ಟನ್ನು ಮನೆಯೊಳಗಿರುವವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಇದರಲ್ಲಿ ಟ್ವಿಸ್ಟು ಅಂತ ನಾನು ಹೇಳಲಾರೆ. ಬಿಗ್ ಬಾಸ್ ಇದು ಎಂಡ್ ಆಫ್ ದಿ ಡೇ ಆಟ. ಒಂದು ಕ್ರಿಕೆಟ್ ಮ್ಯಾಚಲ್ಲಿ ನೀವು 5 ದಿನದ ಆಟ ಆಡ್ತೀರಿ, ಒಂದು 50 ಓವರ್ ಆಟ ಆಡ್ತೀರಿ, 20 ಓವರ್ ಆಟ ಆಡ್ತೀರಿ. ಸೊ 20 ಓವರ್ ಆಟದಲ್ಲಿ ನೀವು ಅನೇಕ ರೀತಿಯ ಟ್ವಿಸ್ಟ್ಗಳನ್ನು ತರ್ತೀರಿ. ಸೊ T20 ತೊಗೊಂಡ್ರೆ ಮೊದಲು ಟೈ ಆದರೆ ಬೌಲ್ ಔಟ್ ಇತ್ತು. ಇಫ್ ಯು ರಿಮೆಂಬರ್ 2007ನೇ ಇಸ್ವಿಯ ವರ್ಲ್ಡ್ ಕಪ್ಪಲ್ಲಿ ಪಾಕಿಸ್ತಾನವನ್ನು ಇಂಡಿಯಾ 3-0ದಿಂದ ಸೋಲಿಸ್ತು ಒಂದು T20 ಮ್ಯಾಚಲ್ಲಿ. ಇದು ಯಾರೂ ಒಪ್ಕೊಳ್ಳೋಕ್ಕೆ ನಗು ಬರೋ ವಿಷಯ. ಈಗ ಬೌಲ್ ಔಟ್ ಇಲ್ಲ, ಈಗ ಸೂಪರ್ ಓವರ್ ಇದೆ, 1 ಓವರ್ ಮತ್ತೆ ಆಡ್ತೀವಿ ಅಂತ. ಸೊ ಈ ರೀತಿಯಲ್ಲಿ ನೀವು ಆ ಕ್ಷಣಕ್ಕೆ ಅದನ್ನು ಇಂಟ್ರೆಸ್ಟಿಂಗ್ ಮಾಡೋಕ್ಕೆ ಬೇಕಾದ ಸಣ್ಣ ಪುಟ್ಟ ಟ್ವಿಸ್ಟ್ಗಳನ್ನು ಕೊಡ್ತಾನೆ ಇರಬೇಕಾಗತ್ತೆ. ಆದರೆ ಓವರಾಲ್ ಆಗಿ ಕ್ರಿಕೆಟನ್ನು 3 ಸ್ಟಂಪ್ ಈ ಕಡೆ, 3 ಸ್ಟಂಪ್ ಆ ಕಡೆ, ಮತ್ತು ಕ್ರಿಕೆಟ್ ಬ್ಯಾಟು ಮತ್ತು ಬೌಲರು, ಓಕೆ 11 ಜನ, 2 ಜನ ಅಂಪೈರ್ಗಳು, ಆ್ಯಂಡ್ 1 ಓವರಿಗೆ 6 ಬಾಲು, ಅದ್ರ ಜೊತೆನೇ ಆಡಬೇಕು.
ನೋ ಬಾಲ್ ಇದ್ದಾಗ ಒಂದು ಪಾಯಿಂಟಲ್ಲಿ ಇನ್ನೊಂದು ಬಾಲ್ ಹಾಕಬೇಕಿತ್ತು, ನೋ ಬಾಲ್ ಇದ್ದಾಗ ಈಗ ಫ್ರೀ ಹಿಟ್ ಇದೆ. ಸೊ ಬೌನ್ಸರ್ಗಳನ್ನು 2 ಹಾಕ್ಬೋದು. ಸೊ ಇದೆಲ್ಲ ಆ ಹಂತಕ್ಕೆ ನೀವು ತರುವ ಟ್ವಿಸ್ಟ್ಗಳು. ಅದೇ ಥರ ಬಿಗ್ ಬಾಸ್ ಶೋದಲ್ಲೂ ಕೂಡ ಸಣ್ಣ ಪುಟ್ಟ ಟ್ವಿಸ್ಟ್ಗಳನ್ನು ತರೋದು ಅನಿವಾರ್ಯ ಆಗುತ್ತೆ. ಯಾಕೆಂದರೆ ಅದನ್ನು ಇಂಟ್ರೆಸ್ಟಿಂಗ್ ಆಗಿ ಇಡಬೇಕು ಅಂದರೆ ಅದರ ಮಿತಿಯಲ್ಲಿ. ಇಲ್ಲ ನಾವು ಎಲ್ಲ ನ್ಯೂಸ್ ಎಲ್ಲ ಅವ್ರಿಗೆ ಕೊಟ್ಬಿಡ್ತೀವಿ ಅಂದರೆ ಅದು ಬಿಗ್ ಬಾಸ್ ಆಗಲ್ಲ. ಬಟ್ 2 ವಾರ ಎಕ್ಸ್ಟೆಂಡ್ ಮಾಡ್ತೀವಿ ಅಂದರೆ ಅದು ಬಿಗ್ ಬಾಸ್ ಆಗಲ್ಲ. ಬಿಗ್ ಬಾಸಿಗೆ ಒಂದು ಚೌಕಟ್ಟಿದೆ, ಅದರ ಕೋರ್ ಇದೆ. ಆ ಕೋರನ್ನು ನಾವು ಉಳಿಸ್ಕೊಂಡು ಏನೆಲ್ಲ ಟ್ವಿಸ್ಟ್ಗಳನ್ನು ತರ್ಬೋದು ಅದು ನಮ್ಮ ಕ್ರಿಯೇಟಿವ್ ಡಿಸಿಷನ್ನಿಗೆ ಬಿಟ್ಟಿದ್ದು. ಈ ಹಿಂದೆ ಕೂಡ ಆಗಿದೆ, ಇದೇನು ಇದು ಮೊದಲನೇ ಸರಿಯೂ ಅಲ್ಲ, ಹಿಂದಿಯೆಲ್ಲ ಆಗಿದೆ ಎಕ್ಸ್ಟೆನ್ಷನ್. ಸೊ ಎಕ್ಸ್ಟೆನ್ಷನನ್ನು ಆ ಕಾರಣಕ್ಕೆ ನಮಗೆ ಮಾಡಿದ್ವಿ ಮತ್ತು ಎಕ್ಸ್ಟೆನ್ಷನ್ ಆಗಿದ್ದರಿಂದ ಅದನ್ನು ಇಂಟ್ರೆಸ್ಟಿಂಗ್ ಆಗಿಡೋಣ. ಆ್ಯಂಡ್ ಇದು ಕಲರ್ ಸೂಪರ್ ಚಾನಲಲ್ಲಿ ಬರುತ್ತೆ, ಸೂಪರ್ ಚಾನಲ್ನಲ್ಲಿ ಇದು ಪ್ರಸಾರ ಆಗುತ್ತೆ, ಕನ್ನಡದಲ್ಲಿ ಪ್ರಸಾರ ಆಗೋಲ್ಲ. ಯಾಕಂದರೆ ಕನ್ನಡಕ್ಕೆ ಅದರ ಲೈನಪ್ಗಳು ನಮಗೆ ಆಲ್ರೆಡಿ ತೀರ್ಮಾನ ಆಗಿತ್ತು, ಅದನ್ನು ನನಗೆ ಬದಲಾಯಿಸೋಕ್ಕೆ ಇಷ್ಟ ಇರಲಿಲ್ಲ. ರಾಧಾರಮಣ 16ನೇ ತಾರೀಕು 9 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಬರುತ್ತೆ. ಬಿಗ್ ಬಾಸು ಸೂಪರಲ್ಲಿ ಮುಂದುವರಿಯುತ್ತೆ ಕೊನೆ 2 ವಾರಗಳು. ಆ್ಯಂಡ್ ಫಿನಾಲೆ ನಾವು ಯೋಚನೆ ಮಾಡ್ತಿದ್ದೀವಿ, ಅಂದರೆ ಕಲರ್ಸ್ ಕನ್ನಡದಲ್ಲೂ ಹೋಗುತ್ತೆ, ಸೂಪರಲ್ಲೂ ಹೋಗುತ್ತೆ, ಅದು ಸೈಮಲ್ ಕಾಸ್ಟ್ ಆಗುತ್ತಾ ಇಲ್ವಾ ಅದನ್ನು ನಿಮಗೆ ಸೂಕ್ತ ಕಾಲಕ್ಕೆ ತಿಳಿಸ್ತೀವಿ. ಓಕೆ ಸರ್, ಲಾಸ್ಟ್ ಒಂದು ಸ್ಮಾಲ್ ಅಂದರೆ TRP ವೈ ಸರ್ ಕಾರ್ಯಕ್ರಮ, ಯಾಕಂದರೆ ಬೇರೆ ರಿಯಾಲಿಟಿ ಶೋಗಳು ಕೂಡ ನಡೀತಿದೆ. ಈಗ ಹೇಗಿದೆ ಬಿಗ್ ಬಾಸ್ ರಿಯಾಲಿಟಿ ಶೋ ಒಂದು TRP ಯಾವ ಹಂತದಲ್ಲಿ? ಬಿಗ್ ಬಾಸ್ ಶುರುವಾದ ದಿನದಿಂದ ಇಲ್ಲಿವರೆಗೂ 5.5ರಿಂದ 6% ವೀಕ್ಷಕರನ್ನು ಅದು ಉಳಿಸ್ಕೊಂಡು ಬಂದಿದೆ. 5.5%ದಿಂದ 6% ವ್ಯೂವರ್ಶಿಪ್. ಅದನ್ನು ವೆರಿ ಗುಡ್ ಅಂತ ಕರಿಬೋದು, ಅಷ್ಟು ಒಳ್ಳೆಯ ವ್ಯೂವರ್ಶಿಪ್ಪನ್ನು, ವೀಕ್ಷಕ ವರ್ಗವನ್ನು ಅದು ಉಳಿಸ್ಕೊಂಡ್ಬಂದಿದೆ. ನಾನು ಹೆಚ್ಚು ಯೋಚನೆ ಮಾಡಲ್ಲ ಅದ್ರ ಬಗ್ಗೆ. ಅದು 6% ಇರೋದು 4 ಇದ್ದಿದ್ದರೂ ನಾನು ಯೋಚನೆ ಮಾಡ್ತಿರಲಿಲ್ಲ. ಯಾಕಂದರೆ ನನಗೆ ವೈಯಕ್ತಿಕವಾಗಿ ನಮ್ಮ ತಂಡಕ್ಕೆ ಇರೋದೇನೆಂದರೆ ನಾವು ಎಷ್ಟು ಪ್ರಾಮಾಣಿಕವಾಗಿ ಅದನ್ನು ಜನರ ಮುಂದೆ ಇಡ್ತೀವಿ ಅಂತ, ಆ ಶೋವನ್ನು, ಅದು ಮುಖ್ಯವೇ ಹೊರತು ಅಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ಅಲ್ಲಿ ಎಷ್ಟು ರೇಟಿಂಗು ನಮ್ಮದು ಅಂತ ನಾವು ಕೇಳ್ಕೊತೀವಿಯೇ ಹೊರತು ಜನ ನಿಜವಾಗ್ಲೂ ಎಷ್ಟು ನೋಡ್ತಾರೆ. ಕೆಲವು ಶೋಗಳು, ಈಗ ಅಗ್ನಿಸಾಕ್ಷಿನ ದಿನಕ್ಕೆ 15% ಜನ ನೋಡ್ಬೋದು. ಸೊ ಅದರ ವ್ಯೂವರ್ಶಿಪ್ ಒಂದು ಥರ, ಬಿಗ್ ಬಾಸ್ನ ವ್ಯೂವರ್ಶಿಪ್ ಇನ್ನೊಂದು ಥರ. ಯಾಕೆಂದರೆ ಇದು ರಿಯಾಲಿಟಿ ಶೋ, ದಿನವೂ ನಡೆಯುವ ಇದು ತುಂಬ ಅರ್ಬನ್ ಡ್ರಿವನ್ ಶೋ. ಸೊ ಅದೆಲ್ಲ ಇದೆ. ಸೊ ಇದನ್ನು ಕಂಪೇರ್ ಮಾಡೋಕ್ಕಾಗಲ್ಲ ಶೋವನ್ನು. ಬಟ್ ನೀವು ಕೇಳಿದರೆ ನಿಮಗೆ ವ್ಯೂವರ್ಶಿಪ್ ತೃಪ್ತಿ ತಂದಿದೆಯಾ ಅಂತ ಕೇಳಿದರೆ, ತೃಪ್ತಿ ತರದೇ ಇದ್ದರೆ 2 ವಾರ ಎಕ್ಸ್ಟೆಂಡ್ ಮಾಡುವ ಪ್ರಶ್ನೆ ಇರಲಿಲ್ಲ. ತುಂಬ ತೃಪ್ತಿ ತಂದಿದೆ. ಆ್ಯಂಡ್ ತುಂಬ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ವ್ಯೂವರ್ಸ್. ಯಾಕೆಂದರೆ ಜನ ಇಷ್ಟಪಡದೆ ಈ ಶೋ ಇಲ್ಲ. ಆ್ಯಂಡ್ ತುಂಬ ಪ್ರಶ್ನೆಗಳಿವೆ, ಜನರಿಗೆ ತುಂಬ ಅನುಮಾನಗಳಿವೆ, ಜನರಿಗೆ ತುಂಬ ಗೊಂದಲಗಳಿವೆ. ನಾನು ಆ ಗೊಂದಲಗಳು ತಪ್ಪು ಅಥವಾ ಅನುಮಾನಗಳು ಇರಬಾರ್ದು ಏನೂ ಹೇಳಲ್ಲ. ಬಟ್ ಜನ ರಿಯಾಕ್ಟ್ ಮಾಡೋ ಮೊದಲು ಚೂರು ನೋಡಿದರೆ ಒಳ್ಳೆಯದು ಅಂತ ಅನ್ಸುತ್ತೆ ನನಗೆ. ಬಟ್ ಅದು ಅವ್ರಿಗೆ ಬಿಟ್ಟು ವಿಷಯ. ಅವ್ರು ಅಷ್ಟು ರಿಯಾಕ್ಟ್ ಮಾಡ್ತಾ ಇರೋದು, ಅವ್ರಿಗೆ ಅಷ್ಟು ಎಕ್ಸೈಟ್ಮೆಂಟ್ ಇದೆ ಈ ಶೋ ನೋಡೋಕ್ಕೆ. ಅವರು ತಪ್ಪು ಅಂತ ನಾನು ಹೇಳೋದೇ ಇಲ್ಲ. ಅವರು ನಿಜವಾಗ್ಲೂ ಆ ಎಕ್ಸೈಟ್ಮೆಂಟಲ್ಲಿ ಶೋ ನೋಡೋದ್ರಿಂದಾನೇ ಈ ಶೋ ಈ ಥರ ನಡೀತಿರೋದು. ಸೊ ದಯವಿಟ್ಟು ಹಾಗಾಗಿ ಅದನ್ನು ನಾನು ಗೌರವಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಿಗ್ ಬಾಸ್ ಸೀಸನ್ 4 ಕಾರ್ಯಕ್ರಮದ ಬಗ್ಗೆ ಇದ್ದಂಥ ಕುತೂಹಲ, ಸಾಕಾದ ಸರ್ಪ್ರೈಸ್ ಆಗಿರ್ಬೋದು, ಮತ್ತು ಟ್ವಿಸ್ಟ್ಗಳಾಗಿರ್ಬೋದು, ಮತ್ತು ಗೊಂದಲಗಳಾಗಿರ್ಬೋದು, ಎಲ್ಲದಕ್ಕೂ ಪರಮೇಶ್ವರ್ ಗುಂಡ್ಕಲ್ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಸೊ ಇನ್ನೂ 2 ವಾರ ಆಟ ಇದೆ, ಇನ್ನೂ 2 ವಾರದಲ್ಲಿ ಸಾಕಷ್ಟು ಸರ್ಪ್ರೈಸ್ಗಳಿದೆ ಅನ್ನೋದು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಸೊ ನಿರೀಕ್ಷಿಸಿ. ಮತ್ತು ಇನ್ನೂ ಯಾವ ರೀತಿ ಒಂದು ಸರ್ಪ್ರೈಸ್ ಇದೆ, ಯಾವ ರೀತಿ ಒಂದು ಟ್ವಿಸ್ಟ್ ಇದೆ ಅನ್ನೋ ಇನ್ನೂ 2 ವಾರಗಳ ಕಾಲ ಪ್ರೋಗ್ರಾಮ್ ನೋಡಿ ಎಂಜಾಯ್ ಮಾಡಿ.